ಇವತ್ತು ಹುಬ್ಳಿ ಧಾರವಾಡ ಗದಗ ಜಿಲ್ಲೆ ಎಲ್ಲ ಮೀಟಿಂಗ್ ಎಲ್ಲ ಮಾಡಿದ್ದೀವಿ. ಇಲ್ಲಿ ಅದಕ್ಕೆ ಏನೇನು ಫೈನಲ್ ಸ್ಟೇಜ್ ಆಗಬೇಕು ಅಂತೇಳಿ ರಿವ್ಯೂ ಮಾಡೋಣ ಅಂತೇಳಿ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ DK ಸುರೇಶ್ ಅವರು, GC ಚಂದ್ರಶೇಖರ್ ಅವರೆಲ್ಲ ಕಂಪ್ಲೀಟ್ ಎಲ್ಲ ಈ ಸ್ಟೇಜ್ ವಿಚಾರ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಮಿಕ್ಕಿದ್ದು ಮೊಬಿಲೈಸೇಷನ್ ಎಲ್ಲ ಈ ಜಿಲ್ಲಾ ಸಚಿವರು ಸತೀಶ್ ಅವರು, ಅಲ್ಲಿ ನಮ್ಮ HK ಪಾಟೀಲ್ರು, ಸಂತೋಷ್ ಲಾಡು, ನಮ್ಮ MB ಪಾಟೀಲು, ಹಾವೇರಿಗೆ ಶಿವಾನಂದ ಪಾಟೀಲ್ರು, ಈಗೆಲ್ಲ ಕನ್ಸರ್ನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಮಳಕಾಳ್ ವೈದ್ಯ ಅವರು ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಸೊ ಅದೆಲ್ಲ ನಾನು ಸುರ್ಜೇವಾಲ ಅವರು ಇಬ್ಬರು ಸೇರಿ ಮೀಟಿಂಗ್ ಮಾಡಿದ್ದೀವಿ. ನಾಳೆ ಬೆಳಗ್ಗೆನೂ ಕೂಡ ಬೆಳಗಾಂ ಸಿಟಿದು ನಾನು ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಂದಲೂ ಜನ ಬರ್ತಾ ಇದ್ದಾರೆ. ಹೌದು, ಅಲ್ಲಿ ಸ್ವಲ್ಪ ಹೆಚ್ಚು ಬೇರೆ ಕಡೆ ಎಲ್ಲ ನಾಮಿನಲ್ ಆಗಿ ಬನ್ನಿ ಅಂತ ಹೇಳಿದ್ವಿ ನಾವು. ಯಾಕೆಂದ್ರೆ ದೂರ ಅಲ್ವಾ, ಇಲ್ಲಿ ನಾವೇ ಯಾರಿಗೂ ಅಕಾಮಿಡೇಷನ್ ಇದನ್ನೇ ಮಾಡ್ಕೊಡ್ತಾ ಇಲ್ಲ. ಊಟನೂ ಏನು ಊಟ ಎಲ್ಲ ಸ್ವಲ್ಪ ನಮ್ಮ ಫುಡ್ ಕಮಿಟಿಗೆ ಹೇಳಿದ್ವಿ, ಸ್ವಲ್ಪ ಬಸ್ಸಲ್ಲಿ ಇರ್ತದೆ ಅದು ಮಾಡ್ತೀವಿ, ಪ್ಯಾಕೆಟ್ ಕೊಡಿಸ್ತೀವಿ ಅಷ್ಟೇ. ಅದ್ರ ಬಗ್ಗೆ ನಂಬ್ಕೊಳ್ಬೇಡಿ ಅಂತ ಹೇಳಿದೀವಿ. ನಿಮ್ಮ ಊಟ ಎಲ್ಲ ನೀವೇ ಅರೇಂಜ್ಮೆಂಟ್ ಮಾಡ್ಕೋಬೇಕು, ನೀವೇ ಟ್ರಾವೆಲ್ ಅರೇಂಜ್ ಮಾಡ್ಕೋಬೇಕು. ಇದು ಎಲ್ಲ ಜನನೂ ಬರ್ತಾರೆ, ಇದೇನು ಪಾರ್ಟಿ ಅಂತಲ್ಲ. ಈ ಕಾರ್ಯಕ್ರಮ ಇದು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಉಳಿಸ್ಬೇಕು, ಭೀಮ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಉಳಿಸ್ಬೇಕು, ಗಾಂಧೀಜಿಯವರ ಆಧಾರ ತತ್ವಗಳನ್ನು ಉಳಿಸ್ಬೇಕು. ಅದಕ್ಕೆ ಇದೊಂದು ದೊಡ್ಡ ಸಮಾವೇಶ. ಸೊ ಎಲ್ಲರೂ ಬರ್ತಾರೆ. ಬಿಜೆಪಿ ಅವರೇನು ಹೆದರಿದ್ದಾರೆ ಸರ್? ಆರ್ ಅಶೋಕ್ ಅವರು ಹೇಳ್ತಾರೆ ದರೋಡೆಕೋರರ ಜಾತ್ರೆ ನಡೀತಿದೆ ರಾಜ್ಯದಲ್ಲಿ, ಮುಡಾ ಹಗರಣ ಮತ್ತು ಪ್ರಸ್ತಾಪಿಸಿ ಮತ್ತೆ ರಾಜ್ಯದಲ್ಲಿ ನಡೆದಂಥ ದರೋಡೆಗಳು, ಅಂದರೆ ಈ ಬೀದರಲ್ಲಿ ನಡೆದಂಥ ಘಟನೆ, ಮಂಗಳೂರಲ್ಲಿ ನಡೆದಂಥ ಘಟನೆ ಅವೆಲ್ಲ ಪ್ರಸ್ತಾಪಿಸಿ ರಾಜ್ಯದಲ್ಲಿ ದರೋಡೆಕೋರರ ಜಾತ್ರೆ ನಡೀತಾ ಇದೆ ಅಂತ ಆರ್ ಅಶೋಕ್ ಅವರು ಹೇಳ್ತಾರೆ. 22 ಮಾತಾಡೋಣ. ಫಸ್ಟು ಸಂವಿಧಾನ ಉಳಿಸೋಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಉಳಿಸೋಣ, ಗಾಂಧೀಜಿಯವರ ತತ್ವಗಳನ್ನು ಈ ದೇಶದಲ್ಲಿ ಉಳಿಯೋ ರೀತಿಯಲ್ಲಿ ಮಾಡೋಕ್ಕೆ ನಾವು ಹೋರಾಟ ಮಾಡೋಣ. ಆಮೇಲೆ ಆ ವಿಚಾರಕ್ಕೆ ಬರೋಣ. ಎಷ್ಟು ಜನಸಂಖ್ಯೆ ಕೊಡಬೇಕು ಸರ್ಕಾರ? ಏನು ಯಾರು ಗೊತ್ತು, ಯಾರು ಎಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ನಾನು ಲೆಕ್ಕ ಹಾಕೋಕ್ಕಾಗಲ್ಲ. ಹೆಂಗೆ ಬರ್ತಾರೋ, ಎಲ್ಲಿ ಬರ್ತಾರೋ, ಹೆಂಗೆ ಬರ್ತಾರೋ, ಬಂದ ಮೇಲೆ ಎಣಿಕೆ ಎಲ್ಲಿ ಆಗ್ತದೆ. ಒಂದೇ ದಿನ ಕಾರ್ಯಕ್ರಮ. ನಾವೆಲ್ಲಿ ಮಾಡಿದ್ದೋ ಅಲ್ಲಿಂದ ನಿಲ್ಲಿಸಿ ಮುಂದಕ್ಕೆ ಹೋಗ್ತಾ ಇದ್ವಿ ಅಷ್ಟೇ. ಸರ್, ಮತ್ತೊಂದೆಡೆ ಬೆಳಗಾವಿ ಜಿಲ್ಲಾ ನಾಯಕರು ಕಾಣಿಸ್ತಾ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಬಂದೇ ಇಲ್ಲ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವ್ರ ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ಅವ್ರವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಈಗ ಬೆಳಗಾಂ ಕೆಲವು ಜವಾಬ್ದಾರಿ ವಹಿಸಿದ್ದೀವಿ. ಇದು ಇದು ನಂದಲ್ಲ ಕಾರ್ಯಕ್ರಮ, ಇದು AICC ಕಾರ್ಯಕ್ರಮ, ಇದು ಜಿಲ್ಲೆ ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ಇದು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿರ್ಬೇಕು ಅವ್ರಿಗೆಲ್ಲ ವಹಿಸಿದ್ದೀವಿ. ಅವರು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಈಗ MB ಪಾಟೀಲ್ರು ನಾಳೆನೋ ಮೀಟಿಂಗ್ ಕರೆದಿದ್ದಾರೆ, ನಮ್ಮ HK ಪಾಟೀಲ್ ಎಲ್ಲ ಅವ್ರು ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಹುಬ್ಳಿಗೆ ಹೋಗಿದ್ದೆ, ತಿರ್ಗಾ ಕಾರವಾರ್ಗೆ ಹೋಗಿದ್ದೆ, ನಾಳೆ ಧಾರವಾಡವ್ರಿಗೆ ಇಲ್ಲಿ ಬೆಳಗಾಂದು ಮೀಟಿಂಗ್ ನಾಳೆ ಮಾಡ್ತಾ ಇದ್ದೀನಿ, ನೇನೆ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಏನೇನು ಜವಾಬ್ದಾರಿ ಅದನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಅಪಾತ್ರ ಪ್ರಕರಣದಲ್ಲಿ ಸಿಟಿ ರವಿ ಅವರು ತನಿಖೆಗೆ ಸಹಕಾರ ಕೊಡ್ತಿಲ್ಲ, ಅವೆಲ್ಲ ಆಮೇಲೆ ಮಾತಾಡ ಅವೆಲ್ಲ ಆಮೇಲೆ 22 ಆದ್ಮೇಲೆ ಅವೆಲ್ಲ ಮಾತಾಡೋಣ. ನಡೀರಿ. ಅವರು ಒಂದು ಹೇಳಿಕೆ ಕೊಡ್ತಾರೆ, 60 ಶಾಸಕರನ್ನ ಕರ್ಕೊಂಡ್ ಬರುವಂತ ಶಕ್ತಿ ರಮೇಶ್ ಜಾರಕಿಹೊಳಿ ಅವರ ಹತ್ರ ಇದೆ ಅಂತ. ಯತ್ನಾಳ್ ಅವರು ಹೇಳ್ತಿದ್ದಾರೆ. ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಕೊನೆಯದಾಗಿ ಸರ್, ಇದು ಏನಂದ್ರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ATM ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ. ಮಾತಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.